Wife has taken 5.5 tolas of gold and 2 lakh rupees. Unless she returns, she is not ready. I have convinced him. I tried my best. ಆಯ್ತು, ಮೇಂಟೆನೆನ್ಸ್ ಅವಾರ್ಡ್ ಮಾಡ್ತೀವಿ, ಅಲೆಮನಿ ಕೊಡಿ, ಪರ್ಮನೆಂಟ್ ಅಲೆಮನಿ ಕೊಡಿ, 10 ಲಕ್ಷ ಆರ್ಡರ್ ಮಾಡ್ತೀವಿ. Whatever my lords have suggested, I suggested him everything. ಆಯ್ತು, 10 ಲಕ್ಷ ಕೊಡ್ಬೇಕಾಗುತ್ತೆ ಮೇಂಟೆನೆನ್ಸ್ ಕೊಟ್ಬಿಡಿ. ಆಯ್ತು, ಮಗುಗೆ ಮತ್ತೆ ತಾಯಿಗೆ ಅವ್ರಿಗೆ ಕೊಡ್ಬೇಕಾಗತ್ತೆ, 10 ಲಕ್ಷ ಆರ್ಡರ್ ಮಾಡ್ತೀವಿ ಕೊಡಿ. ಇಲ್ಲ ಒಳಗೆ ಹಿಡಿದ ಒಳಗೆ ಹಾಕ್ತಾರೆ ಅಷ್ಟೇ, ನಾವೇನೇನ್ ಮಾಡ್ಬೇಕು. ಒಪ್ಪಿದ್ರೆ ಒಪ್ಪಿ, ಇಲ್ಲ 10 ಲಕ್ಷ ಆರ್ಡರ್ ಮಾಡ್ತೀವಿ. ಯು ಪೇ ಮೇಂಟೆನೆನ್ಸ್ ಕೊಡ್ಬೇಕಾಗತ್ತೆ. ಇನ್ನೂವರೆಗಂತೂ ನೋಡಿಲ್ಲ, ಅವ್ರಂತೂ ನೋಡ್ಕೊಂಡಿಲ್ಲ, ಮಗುನಂತೂ ನೋಡ್ಕೊಂಡಿಲ್ಲ. ಅಡ್ಮಿಟೆಡ್ ಫ್ಯಾಕ್ಟ್ ಅಲ್ವಾ? ಮಗುನ ತಾಯಿ ನೋಡ್ಕೊಂಡು ಯಾರು ನೋಡ್ಕೊಳ್ಳೋದು? ಮತ್ತೆ ಮಗುದ ಖರ್ಚಲ್ಲಿ ಯಾರು ನೋಡ್ಕೊಳ್ಳೋದು? Whatever my lords suggested, I told nothing. ಅಲ್ಲ, ಅವ್ರೊಂದು ದುಡ್ಡು ಬೇಡ ಅಂತ ಹೇಳಿದ್ರು, ಎಲ್ಲ ಸೇರಿಬಿಟ್ಟು ಅವ್ರಿಗೆ ಸೇರಿಬಿಟ್ಟು 10 ಲಕ್ಷ ಆರ್ಡರ್ ಮಾಡ್ತೀವಿ ಕೊಡಿ. ಕೊಡಿ. ಮಗುನ ತಾಯಿನೇ ನೋಡ್ಕೊಂಡಿದ್ದಲ್ಲ, ಹುಡುಗಾಟಿಗೆ ಕೆಲಸ. ಮತ್ತೆ ಜಸ್ಟ್ ಬರೇ yesterday evening I called them to my office. I told I am going to draft a compromise petition every Sunday, but they said unless they pay I am not ready. He told me outside, and I could not make any efforts for drafting of compromise petition. ಅಲ್ಲ, we can't ಫೋರ್ಸ್ ಮಾಡಕ್ಕಾಗಲ್ಲ. You cannot force anyone. If ನಾವು ಫೋರ್ಸ್ ಮಾಡ್ಲಿಕ್ಕೆ ಬರಲ್ಲ, ಪಾರ್ಟಿ ನಾವು ಆರ್ಡರ್ ಮಾಡಬಹುದು, ಆರ್ಡರ್ ಮಾಡಬಹುದು. ಅಲ್ಲ, ಒಂದು ಮಾತು ಅವ್ರಿಗೆ ಹೇಳಿ, ಅಲ್ಯೂಮಿನಿ ಕೂಡ ಆರ್ಡರ್ ಮಾಡ್ತೀವಿ, ಮಗುಗ ತಂದೆ ಕೊಡ್ಬೇಕಾಗತ್ತೆ ಅಂತ ಆರ್ಡರ್ ಮಾಡ್ತೀವಿ. ಅಲೌ ಮಾಡಿ ಡೈವರ್ಸ್ ಅಂತ ಅಲೌ ಮಾಡ್ತೀವಿ, ಪ್ಲಸ್ ಮಗು ದುಡ್ಡು ಕೊಡ್ಬೇಕಾಗತ್ತೆ ಅಪ್ಪ ಅಂತ ಹೇಳ್ತೀವಿ. what my lords have suggested, I told them yesterday evening. No, you tell them now. Respondent and his mother and sister had came. I told them, when you are disabled, this is what the position. Even since from that day they are not maintained. Leave that money and you be happy. And even they are ready to give a custody of me. Not weekly they are giving that what the court has suggested. I told you. ಮಿಸ್ಟರ್ ತೇಲಿ ನೋಡಿ, ನಾವು ಅವ್ರ ಮಗು ವಿಸಿಟ್ ಮಾಡೋದು ನಮ್ಮ ಹತ್ರ ಇಲ್ಲಿ ಕೇಸ್ ಅಲ್ಲ. ಕೇಸ್ ಹಾಕೊಳ್ಳಿ, ಅವ್ರನ್ನ ವಿಸಿಟೇಷನ್ ರೈಟ್ ತಗೊಳ್ಳಿ. ಇಲ್ಲಿ ನಾವು ಮ್ಯಾರೇಜ್ ಡಿಸಾಲ್ವ್ ಮಾಡ್ತೀವಿ, ಅವ್ರು ಇಲ್ಲ ಬೇರೆ ಇದಾರ ಅಂತ ಒಂದು ಗ್ರೌಂಡ್. ಎರಡನೇದು ಮಗುನ ಅವ್ರು ಎಷ್ಟು ವರ್ಷ ಮೇಂಟೆನೆನ್ಸ್ ಮಾಡಿ ಅರ್ಧ ಖರ್ಚು ಅವ್ರು ಕೊಡ್ಬೇಕಾಗುತ್ತೆ. ಇಷ್ಟು ಮಾಡ್ತೀವಿ ನೋಡಿ. ಒಂದ್ಸತಿ ಮಗುನ್ ಮೇಂಟೈನ್ ಮಾಡೋದೇ ಒಂದ್ ದೊಡ್ಡ ಕೆಲಸ ತಾಯಿಗೆ. ಮಗುನ್ ಹಡದು ತಾಯಿ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಮುಂದೆ ಏನ್ ಮಾಡ್ಬೇಕು ಅವಳು? ಆರ್ಡರ್ ಮಾಡಿಬಿಡ್ತೀವಿ ಅಷ್ಟೇ, ಮತ್ತೆ ಇನ್ನು ಮಾತಾಡೋದೇನಿಲ್ಲ. ಈ ಸೆಕ್ಷನ್ ಸಂತಿ ಮಾರ್ಕೆಟ್ ಆಯ್ತು, ಬೆಳಗಾವ್ ಮಾರ್ಕೆಟ್, ತರಕಾರಿ ಮಾರ್ಕೆಟ್. ಅವ್ರೇನೋ ದುಡ್ಡು ಇಲ್ಲ ಒಪ್ಪಿಸಿದ್ರಿ, ಇಲ್ಲಿ ನೀವು ಇದ್ರಲ್ಲ, ನಿಮ್ ಕ್ಲೈಂಟ್ ಬರೋಕ್ಕಿಂತ ಮೊದಲು ನೀವು ಹುಷಾರಲ್ಲ, ಅವ್ರ ಜ್ಞಾಪಕ ಮಾಡಿ ಹೇಳ್ಬಿಡಿ, ಕೈ ತೆಳ್ಕೊಂಡು ಕೈ ಬಿಡಿ ನೋಡಿ. ನೀವು ಮೊದ್ಲು ಅವ್ರು ಬರೋಕ್ಕಿಂತ ಮೊದ್ಲನ ನೀವು ಹತ್ರ ಮಾತಾಡಿದೀವಿ ತಾನೆ, ಮಾತಾಡಿದಾಗ ಆಯ್ತು ದುಡ್ಡು ಬೇಡ ಅಂತ ಅವ್ರನ್ನ ಬಿಡಿಸಿದ್ವಿ, ದುಡ್ಡು ಅವ್ರಿಗೆ ಏನು ಕೊಡ್ಸಲ್ಲ, ಡೈವರ್ಸ್ ಕೊಟ್ಬಿಡಿ, ಮತ್ತೆ ಹೆಚ್ಚಿನ ಮಗುನನ್ನು ನೋಡ್ಕೊಲಿಕ್ಕೆ ಬಿಡ್ತೇವೆ ಅಂತ ಹೇಳಿದೀವಿ. ಇಲ್ಲಿ ದುಡ್ಡು ಏನ್ ಮಾಡೋದು? ತಿರುಗಿ ಅವ್ರು ಕೊಡ್ಬೇಕಾಗತ್ತೆ ದುಡ್ಡು ಹಸ್ಬೆಂಡ್ ಆಗಿ. Yesterday I told them. She was present in my office. I told them. ಅವ್ರು ಆದೇಶ ಆಗತ್ತೆ, ಹೋಗ್ಲಿ ಆದೇಶ ಆಗತ್ತೆ. ಇಲ್ಲ, ಮದುವೆ ಮಾಡ್ಕೋಬೇಕಾದ್ರೆ ಜವಾಬ್ದಾರಿ ಇಟ್ಕೋಬೇಕು, ಮಕ್ಕಳನ್ನ ಹಡ್ಕೋಬೇಕಾದ್ರು ಜವಾಬ್ದಾರಿ ಇರ್ಬೇಕು. ಹಂಗೆ ಬಂದ್ಕೊಂಡ್ ಮಗುನ್ ಹಡ್ದು ಆ ಹೆಣ್ಣಿನ ತೊಡೆ ಮೇಲೆ ಕೊಟ್ಟು ಹೋಗ್ಬಿಟ್ರೆ ಅವ್ಳು ಏನ್ ಮಾಡ್ಬೇಕು? ಜೀವನ ಏನ್ ಮಾಡ್ಬೇಕು ಅವಳು? It's true, my lords. Whatever my lords is saying, that so far as this kind of lords, he has suffered a paralysis. He could not. But till then it was everything. Now I suggested him. I told him. ನಾವೇನ್ ಮಾಡೋದು? ಮತ್ ಬರ್ತದ ಮತ್ತೇನ್ ಮಾಡೋಣ? ಜೀವನ ಎಲ್ಲ ಹೋಗ್ಬಿಟ್ಟಿರ್ತದ, ಏನ್ ಮಾಡ್ಬೇಕು? ಎಲ್ಲ ನಾವ್ ನೋಡಿ, ನಮ್ಗೆ ಯಾರು ನೀವು ಗೊತ್ತೂ ಇಲ್ಲ, ನಿಮ್ಗೆ ಒಳ್ಳೇದಲ್ಲಿ ಹೇಳ್ತೇವೆ, ನಮ್ಗೆ ಏನ್ ಇಂಟ್ರೆಸ್ಟ್ ಇಲ್ಲ. ಪಾರ್ಟೀಸ್ What my lords have suggested, I have suggested them yesterday. ಬಿಡ್ಲಿ, ನಮ್ ಕಾನೂನೊಂದು ನಿಮಗೂ ಗೊತ್ತಿದೆ. I am standing in this position. ಇವ್ರಿಗೊಂದು ಕಾನೂನು, ಅವ್ರಿಗೊಂದು ಎಲ್ಲರಿಗೂ ಒಂದು ಕಾನೂನು ಇದೆ, ಅದು ನೋಡಿ ಮಾಡ್ತೀವಿ ನಾವು ಅಷ್ಟೇ. ಅವಾಗ ನಿಮ್ಮವ್ರಿಗೆ ಲಾಸ್ ಆಗತ್ತೆ, ಆರೋಗ್ಯ ಸರಿ ಇಲ್ಲ ಅಂತ ಗಮನ ಇಟ್ಕೊಂಡು ನಾವ್ ಹೇಳಿದೀವಿ ಅಷ್ಟೇ. ಕಾನೂನು ಅವ್ರ ಪರವಾಗಿ ಇದ್ರೂ ಕೂಡ ನಿಮ್ ಪರವಾಗಿ ನಾವ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಅವ್ನ ಆರೋಗ್ಯ ಸರಿ ಇಲ್ಲ ಪಾಪ, ಅವ್ನಿಗೆ ಇನ್ನೊಂದು ಭಾರ ಮಾಡೋದು ಬೇಡಲ್ಲ ಅಂತ ಈ ಲೆಕ್ಕದಿಂದ ನಾವ್ ಹೇಳಿದ್ವಿ. ಅವ್ರು ಬೇಡ, ಇಲ್ಲಿ ನಾವು ಭಾರ ಒಪ್ಕೊಲಿಕ್ಕೆ ರೆಡಿ ಅಂದ್ರೆ ಮಾಡ್ತೀವಿ ಅಷ್ಟೇ. ಪ್ಯಾರಾಲಿಸಿಸ್ ಆಗಿ ಎಷ್ಟು ದಿವಸ ಆಯ್ತು? ಎಷ್ಟು ವರ್ಷ ಆಯ್ತು ಅವ್ರಿಗೆ ಹಂಗ ಆರೋಗ್ಯಂಗಾಗಿ? 12 ವರ್ಷ ಆಯ್ತು ನೋಡಿ. ಪಾಪ ನಾವು ಎಲ್ಲ ಅದಕ್ಕೆ ಸಿಂಪತೈಸ್ ಇದೇವಿ, ಬಟ್ ಕಾನೂನು ಹಂಗಿದೆ, ಏನ್ ಮಾಡ್ತೀರಾ? ಕೇಸ್ ಹಾಕಿದಾಗ ಏನಾಗಿರ್ಲಿಲ್ಲ, ಕಾನೂನು ಹಂಗಿದೆ ಅಲ್ಲ, ಏನ್ ಮಾಡ್ತೀರಾ? ಡೈವರ್ಸ್ ಕೊಡ್ತೇವಿ, ಮತ್ತೆ ಮಗು ಸೇರಿಸಿ ಕೊಡ್ಬೇಕಾಗತ್ತೆ. Lords, may I have it on Monday at 2:30? If they are ready, my lords, I have tried. ಪದೇ ನಾವು ಟೈಮ್ ವೇಸ್ಟ್ ಮಾಡಕ್ಕಾಗಲ್ಲ. So why, my lords? His brother is there and his sister is there. ಇಲ್ಲ, ಅವ್ರ ಊರಲ್ಲಿ ಇದೆ. ಅವರೆಲ್ಲ on Monday, my lords, if not, my lords, we dispose of on the merits. I am not saying it. My lords, I am making it fair submission for my lords. I tried my best. Yesterday evening also I told the same submission which I made.
ಈಗ ಒಂದ್ 7 ಸರಿ ಹೇಳಿದ್ರಿ ನೀವು. ಐ ಹ್ಯಾವ್ ಟೋಲ್ಡ್ ದ ಸೇಮ್ ಥಿಂಗ್ ಟು ದೆಮ್ ಅಂತ ಅನ್ಕೊಂಡು. ನೋಡಿ ಇನ್ನೊಂದ್ ಕೇಸಲ್ಲಿ ನಾವ್ ಎಷ್ಟು ಕೊಡಿಸಿದ್ವಿ ಅಲ್ಲಿ ನೋಡಿದಿರಲ್ಲ, ಎಷ್ಟು ಕೊಡಿಸಿದ್ವಿ, ವೈಫಿಗೆ ಎಷ್ಟು ಕೊಡಿಸಿದ್ವಿ ಇಲ್ಲಿ ಅವ್ರು ಹೇಳಿದ್ರ ಅಲ್ಲ, 1 ನಿಮಿಷ ಎಷ್ಟು ಲಕ್ಷ ಕೊಡಿಸಿದ್ವಿ? 18 ಲಕ್ಷ ಕೊಟ್ಟು ಅಷ್ಟು ಅವ್ರಿಗೆ ಗೊತ್ತಲ್ಲ. ಇವ್ರಿದ್ರು ಅಷ್ಟೇ, ಇವ್ರ ಪ್ಲೇಸ್ ನಲ್ಲಿ ಇನ್ನೊಬ್ರು ಬಂದ್ರು ಅದೇ ಅಲ್ವಾ? ನ್ಯಾಯ ಮಾಡ್ಬೇಕಲ್ಲ ನಾವು. ಜಸ್ಟಿಸ್ ಮಾಡ್ಲಿಕ್ಕೆ ಗೊತ್ತೇವೆ ಇಲ್ಲಿ ಎಲ್ಲಾರ್ದು ನಿಮ್ಮ ಸ್ಟೋರೀಸ್ ಎಲ್ಲ ಕೇಳ್ಕೊತ ಗೊತ್ತುಂಟೆ. ಜಸ್ಟಿಸ್ ಮೊದಲೇ ಸೃಷ್ಟಿ ನಮ್ಮ ಹೆಣ್ಮಕ್ಳನ್ನ ಒಂದು ಡಿಸ್ಅಡ್ವಾಂಟೇಜಿಯಸ್ ಪೊಸಿಷನ್ ಅಲ್ಲಿ ಇಟ್ಟಿದೆ. ಅದಕ್ಕೆ ಮನುಷ್ಯರು, ನಾವು ಗಂಡಸರು, ನಾವು ಅದಕ್ಕೆ ಆಡ್ ಮಾಡ್ತಾ ಇದೀವಿ. ಈ ಕಾರಣಕ್ಕೆ ಅಷ್ಟು ಅನ್ಯಾಯ ಆಗ್ತದೆ ಹೆಣ್ಮಕ್ಳಿಗೆ. ಅವರು ಆ ಮಗುನ್ ಹಡ್ದು ಆ ಮಗುನ ಅವಳ ತೊಡೆ ಮೇಲೆ ಹಾಕಿ ಹೋಗ್ಬಿಟ್ರೆ ಇವ ಓಡಿ ಹೋಗ್ಲಿಕ್ಕೆ ಬರ್ತದೆ, ಅವಳು ಓಡಿ ಹೋಗ್ಲಿಕ್ಕೆ ಬರಲ್ಲ ತಾಯಿ. ಯಾಕಂದ್ರೆ she treats the child as part of her body, soul. But in all cases, in this case, what had happened, I should be fair for Lords, since his health would not permit till this. ಅಲ್ಲ, ಅನ್ವೇಷ್, ಯಾವಾಗ ಹೆಲ್ತ್ ಅದಾಗಿದ್ದು ಯಾವಾಗ, ಯಾವ ಇಯರ್ ನಲ್ಲಿ ಆಗಿದೆ ತೋರಿಸಿ. Son is born in 2009. What effort you have made to secure the son to your house? He has not made any efforts. Nothing has done. ಹಾಗೆ ಒಂದು ಅರ್ಜಿ ಹಾಕಿದ್ರಾ, ಕೋರ್ಟ್ ಮುಂದೆ ನಮ್ಮ ಮಗು ನನ್ನ ಹತ್ರ ಕೊಡಿ ಅಂತ ಕೇಳಿದಿರಾ? ಜವಾಬ್ದಾರಿ ಇಲ್ವಾ? ಒಯ್ದು ಕಾಲ್ ಮೇಲೆ ತೊಡೆ ಮೇಲೆ ಇಟ್ಟಾರ. ಅದೆಲ್ಲ ಮಾಡಕ್ಕಾಗತ್ತೆ? ಅವಳು ಮಾಡಕ್ಕಾಗಲ್ಲ. ಒಂದ್ ಮಗನ್ ಬೆಳ್ಸಕ್ಕೆ ಎಷ್ಟು ತ್ರಾಸಿದೆ ಅಂತ ಏನದೇನು ಒಂದ್ ಸಣ್ಣ ಕರ್ಬೇವಿನ ಗಿಡ ಬೆಳೆಸಿ ನೋಡಿ ಗೊತ್ತಾಗತ್ತೆ. ಅಂಥದ್ದು ಒಂದ್ ಮಗುನ್ನ ಬೆಳೆಸೋದು ಅಂದ್ರೆ ಎಷ್ಟು ಡೆಡಿಕೇಶನ್ ಇರ್ತದೆ. ನಮ್ಮ ಆರ್ಡರ್ ನೋ ಆಗ್ಬೋದು, ಇಲ್ಲ ಮತ್ತೆ ಏನ್ ಮಾಡಕ್ಕಾಗಲ್ಲ. Suggested permanent alimony will be granted in all cases. ಒಂದ್ಸತಿ ಹೇಳಿ ಕೇಳಿ ಏನಂತ ಕೇಳಿ. ಮತ್ತೆ ಟೈಮ್ ವೇಸ್ಟ್ ಮಾಡಕ್ ಕೊಡಲ್ಲ ನಾವು. ಸರ್ ನಮ್ಮ ಮಗನ ದವಾಖಾನೆ ತೋರಿಸಿ ನಾವು ಅವನು ಜಪಾನ ಮಾಡಿರಿ, ಅವು ಆರಾಮಿರ ತೆಲಿದ ಆಪರೇಷನ್ ಆತಲ್ಲ. ನಾವೀಗ 12 ವರ್ಷದಿಂದ ನೋಡ್ಕೊತಾನೆ ಅದೇವಿ. ಯಾರಿಗೆ ನೋಡ್ಕೊತಾ ಇದ್ರಿ? ಮೊಮ್ಮಗನ್ ನೋಡ್ತಾ ಇದ್ದೀರಾ? ಆಗ ನೋಡ್ತೀವ್ರಲ್ಲ, ಬಂದ್ರಿ ದುಡ್ಡು ಈಗ 12 ವರ್ಷ ಒಂದ್ಸಲ ಬಂದಾನೆ ನೋಡ್ರಿ. ಅಲ್ಲ, ಅವ್ನು ಬರಲ್ಲಮ್ಮ. ಶಶಿ ಒಂದು ಸಲ ಬಂದಿವ್ ನೋಡಮ್ಮ, ನೀನು ಆರ್ಗ್ಯುಮೆಂಟ್ ವಕೀಲ ತರ ಮಾಡ್ಬೇಡ, ಅತ್ತೆ ಮತ್ತೆ ಅಜ್ಜಿ ತರ ಮಾತಾಡ್ಬೇಡ. ನೀವೇನ್ ನಿಮ್ಮ ಮೊಮ್ಮಗನ್ ತರ್ಲಿಕ್ಕೆ ಏನ್ ಕಾನೂನು ಹೋಗಿದ್ದೀರಾ? ಅರ್ಜಿ ಹಾಕಿದ್ದೀರಾ ನಮ್ಮ ಕೋರ್ಟ್ದಲ್ಲಿ? ಅರ್ಜಿ ನಮ್ಮ ಮೊಮ್ಮಗನ್ ನನ್ನ ಹತ್ರ ಕೊಡಿ ಅಂತ ಅರ್ಜಿ ಹಾಕಿದ್ದೀರಾ? ನೀವು ಅಲ್ವಾ ನಿಮ್ ಮಗ ಹಾಕಿದ್ದೀರಾ? ನಾವ್ ಕರಿಲಿಕ್ಕೆ ಬಗೆಯರಿ, ಅವ್ ಕಳ್ಸಿಲ್ಲ. ಕೋರ್ಟಿಗೆ ಹೋಗ್ಬೇಕು ಅವಾಗ. ನಮ್ ಶಶಿನೂ ಬಂದಿಲ್ರಿ. ನಾವ್ ಕೇಳು ಒಂದ್ ನಿಮಿಷ. ಅದು ಆಯ್ತಾ, ಒಂದ್ ನಿಮಿಷ. ಆ ಮಗುಗೆ ಆ ಸ್ಕೂಲ್ ಏನ್ ದುಡ್ಡು ಕೊಟ್ಟಿಯಮ್ಮ? ನಮ್ ಶಶಿ ಜಾಬ್ ಮಾಡ್ತೇವ್ರಲ್ಲ, ಅದೇ ನೀವೇನು ಕೊಡೋರಲ್ಲ. ನಾ ಜಾಬ್ ಮಾಡ್ತೇವ್ರಿ. ನಾ ಕೇಳಿದ್ರ ಕೊಡ್ತಿದ್ರಲ್ಲ ಆ ಟೈಮ್ದಾಗ. ಟೈಮ್ದಾಗ ಕೇಳಿದ್ರ ಕೊಡ್ತಿದ್ರಲ್ಲ ಸರ್. ಇವಾಗ ಕೇಳ್ತಾ ಇದ್ದಾರೆ ಕೊಡಿ, ನಾವು ಆದೇಶ ಮಾಡ್ತೀವಿ. ಕೇಳಿದ್ರ ಕೊಡ್ತಿದ್ರಿ. ನಮ್ಮ ಮಗಗೆ ಹಿಂಗ್ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿ ತ್ರಾಸ ಆಗೈತಿರ್ಲ. ಅಲ್ಲ, 10 ಲಕ್ಷ ಆದೇಶ ಮಾಡ್ತೀವಿ ಕೊಡಿ ಅಮ್ಮ. ಏನಿಲ್ಲ, 10 ಲಕ್ಷ ಕೊಡ್ತೀವಿ ಕೊಡಿ. ನೀವು ಬೇಕಲ್ಲ ನಾಳೆ ಬೇಕಲ್ಲ, ಮತ್ತೆ ಯಾರು ಮಾಡ್ತಾರೆ? ಡಿಸ್ಕಷನ್ ಮಾಡ್ಸೋದ್ ಬೇಡವಾ? ನಮ್ಮ ಮಗ ಏನೋ ಮಾಡೋಂಗಿಲ್ಲ. ಡೈವರ್ಸ್ ಮಾಡಿಸಿ ಬಿಡ್ತೀವಿ. ಮಗು 10 ಲಕ್ಷ ಕೊಡಿ. 10 ಲಕ್ಷ ಕಟ್ಟಿ ಅಮ್ಮ ಮಗು. 10 ಲಕ್ಷ ಆದೇಶ ಮಾಡ್ತೀವಿ, ಕಟ್ಬಿಡಿ. Mandate 230, if not my lord. ಮತ್ತೆ 230 ವೇಸ್ಟ್ ಮಾಡ್ತಾರೆ. ಮತ್ತೆ ಇದೇ ಮತ್ತೆ ಹೇಳ್ತಾ ಇದಾರೆ ಬರ್ಲಿ. ಅವರು ಒಂದು ಅತ್ತೆನೂ ಒಂದು ಹೇಳ್ತಾನೆ. ಅವ್ರು ಮಾತಾಡೋ ರೀತಿ ಹೆಂಗಿದೆ? ನಿಮ್ ಸೊಸೆ ಎಷ್ಟು ಕೆಟ್ಟವ್ರು ಇರ್ಬೋದಮ್ಮ, ಮೊಮ್ಮಗನ ಏನ್ ಮಾಡ್ತದೆ? ಮಕ್ಳು ಬೇಕ್ರಿ ಸರ್. ಮತ್ತೆ ದುಡ್ಡು ಎಷ್ಟು ಖರ್ಚು ಮಾಡಿದಿರಮ್ಮ ನಿಮ್ ಮೊಮ್ಮಕ್ಳಿಗೋಸ್ಕರ? ಹೇಳ್ಬಾರ್ದು. ನೋಡಮ್ಮ, ನಿಮ್ ಮನೆ ಕತೆ ಕೇಳಿ ಇಬ್ರು ಜನ ನ್ಯಾಯಮೂರ್ತಿಗಳು ಗೊತ್ತಿಲ್ಲ, ಇಲ್ಲಿ ಅರ್ಥ ಮಾಡ್ಕೋಬೇಕು. 10 ಲಕ್ಷ ಆರ್ಡರ್ ಮಾಡ್ತೀವಿ, ಕಟ್ಟಿ ಅವ್ರಿಗೆ ಇಬ್ರು ಡೈವರ್ಸ್ ಕೊಡ್ತೀವಿ, ಹೋಗಿ. ಇಲ್ಲದ್ರೆ ಇನ್ನೊಂದು ಆಪ್ಷನ್ ಇದೆ, ನೀವು ಅವ್ರಿಗೆ ದುಡ್ಡು ಕೊಡೋದ್ ಬೇಕಾಗಿಲ್ಲ. ಮಗ ಯಾವಾಗ ಬಂದ್ ಮೊಮ್ಮಗ ಬಂದ್ ನಿಮ್ ನೋಡ್ಕೊಂಡು ಹೋಗ್ತಾನೆ, ಮಾತಾಡ್ಸ್ಕೊಂಡು ಹೋಗ್ತಾನೆ. ಅದು ಒಪ್ಪಿಗೆ ಇತ್ತಂದ್ರೆ ಇವಾಗಲೇ ಬರ್ದು ಕೊಡ್ಬೇಕು. ಒಂದೇ ಚಾನ್ಸ್ ಕೊಡೋದು, ಇನ್ಮ್ಯಾಗ ಪದೇ ಪದೇ ಬಂದ್ ಮಾತಾಡೋದು. ಇದೇನ್ ಧರ್ಮಛತ್ರ ಮಾರ್ಕೆಟ್ ಅಲ್ಲ ನೀವು ಟೈಮ್ ಪಾಸ್ ಮಾಡ್ಲಿಕ್ಕೆ. ನೀವು ಹೇಳಿ ಒಪ್ಪಿದ್ರೆ ನಿಮ್ ವಕೀಲರಿಗೆ ಹೇಳಿ ಬರ್ಕೊಂಬನ್ನಿ. ಅದ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆ, ಅಷ್ಟ ತಗೋತೀವಿ, ಕ್ಲೋಸ್ ಮಾಡಿ ಕಳಿಸ್ತೀವಿ. ಇಲ್ಲ 10 ಲಕ್ಷ ಆರ್ಡರ್ ಮಾಡ್ತೀವಿ. ಕೈಸ್ ನಿಮ್ದಿದೆ ನೋಡಿ, ಏನ್ ಮಾಡ್ತೀರಾ? ವಿಚಾರ ಮಾಡ್ತೇವೆ ಸರ್. ವಿಚಾರ ಮಾಡ್ಕೊತೀರಿ, ನಾವು ಆರ್ಡರ್ ಮಾಡ್ತೀವಿ. ವಿಚಾರ ಮಾಡ್ಕೊಂಡು ಹೋಗಿ.